ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದು ಮೇ 1ನೇ ತಾರೀಕು ಬಹಳ ವಿಶೇಷವಾಗಿರುವ ಶುಭಕರವಾಗಿರುವಂತಹ ಹುಣ್ಣಿಮೆ ಬಂದಿರೋದ್ರಿಂದ, ಈ ಒಂದು ಶುಕ್ರವಾರ ಬಂದಿರೋದ್ರಿಂದ ಬಹಳಷ್ಟು ಶಕ್ತಿ ಹಾಗೂ ಒಂದು ವಿಶೇಷತೆಯನ್ನು ತುಂಬಿರುವಂತಹ ದಿನವಾಗಿರುತ್ತೆ. ಈ ದಿನ ಮಹಾವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ. ನಿಮ್ಮ ಮನಸ್ಸಿನ ಆಸೆಗಳು ಸಂಪೂರ್ಣವಾಗುವಂತಹ ವಿಶೇಷವಾದ ಸಮಯ ಇದಾಗಿರುತ್ತೆ. ರಾಶಿ ಚಕ್ರದವರ ಜೀವನದಲ್ಲಿ ಇರ್ತಕ್ಕಂಥ ಹಣದ ಸಮಸ್ಯೆ, ಸಾಲದ ಸಮಸ್ಯೆ, ಆರ್ಥಿಕವಾಗಿರುವ ನಷ್ಟ, ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆಗಳು ಎಲ್ಲವನ್ನ ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಈ ಸಮಯದಲ್ಲಿ ನಿಮಗೆ ಶಕ್ತಿಶಾಲಿಯಾಗಿರುವಂತಹ ವಿಶೇಷತೆಯಿಂದ ತುಂಬಿರುವಂತಹ ದಿನಗಳು ಪ್ರಾರಂಭವಾಗುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಲಾಭ, ಕಷ್ಟಗಳಿಂದ ಪರಿಹಾರ, ಸಾಲಗಳಿಂದ ಮುಕ್ತಿ, ಅಷ್ಟೇ ಅಲ್ಲದೆ ನಿಮ್ಮ ದೊಡ್ಡ ದೊಡ್ಡ ಕನಸು ಆಸೆಗಳನ್ನು ನೆರವೇರಿಸಿಕೊಳ್ಳೋಕೆ ಸೂಕ್ತವಾದ ಸಮಯ ಅಂತ ಹೇಳಬಹುದು. ತಿಂಗಳ ಮೊದಲನೇ ಒಂದು ವಿಶೇಷವಾಗಿರುವಂತಹ ಹುಣ್ಣಿಮೆ ಬಂದಿರೋದ್ರಿಂದ ಈ ಹುಣ್ಣಿಮೆ ನಿಮಗೆ ಒಂದು ತಿಂಗಳ ಪೂರ್ತಿ ಶಕ್ತಿ, ಸಾಮರ್ಥ್ಯ, ಜೀವನದಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ ಮತ್ತು ಎಲ್ಲ ಕ್ಷೇತ್ರದ ಮೇಲೂ ಕೂಡ ಯಶಸ್ಸನ್ನು ಸಾಧಿಸೋಕೆ ಆಶ್ಚರ್ಯಕರವಾಗಿರುವ ಘಟನೆಯನ್ನು ನಿರ್ಮಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು, ಯಾವೆಲ್ಲ ರೀತಿಯ ಲಾಭ ಅನ್ನೋದು ಇವರಿಗೆ ಸಿಗ್ತಾ ಹೋಗುತ್ತೆ, ಯಾವ ರೀತಿ ಕಷ್ಟಗಳಿಂದ ಪರಿಹಾರ ಸಿಗುತ್ತೆ, ಹಿಂದಿನ ಒಂದು ಬುದ್ಧ ಪೌರ್ಣಿಮಾ ಈ ರಾಶಿಯವರಿಗೆ ಮಹಾಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಯಾವ ರೀತಿ ಅದೃಷ್ಟ ಡಬಲ್ ಆಗುತ್ತೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಈ ರಾಶಿಯವರಿಗೆ ಮಿಶ್ರ ಫಲಿತಾಂಶ ತಂದುಕೊಡುವ ಸಮಯ. ಅನಗತ್ಯ ಖರ್ಚುಗಳು ಹೆಚ್ಚಾಗಿ ಮನಸ್ಸಿನಲ್ಲಿ ಸ್ವಲ್ಪ ಅಶಾಂತಿ ಉಂಟಾಗಬಹುದು. ಆದರೆ ಕೆಲಸದ ಸ್ಥಳದಲ್ಲಿ ಹೆಚ್ಚು ಶ್ರಮಿಸಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ಆದರೆ ನಿಮ್ಮ ಪ್ರಯತ್ನ ವ್ಯರ್ಥವಾಗುವುದಿಲ್ಲ. ಉದ್ಯೋಗ ಸಂದರ್ಶನದಲ್ಲಿ ಯಶಸ್ಸು ದೊರೆಯುವ ಸಾಧ್ಯತೆ ಇದೆ. ಸರ್ಕಾರದ ಬೆಂಬಲ ಹಾಗೂ ಹಿರಿಯರ ಸಹಕಾರ ನಿಮಗೆ ನೆರವಾಗುತ್ತದೆ. ಪ್ರೀತಿ ಪಾತ್ರದಿಂದ ಬೆಂಬಲವನ್ನು ಪಡೆದುಕೊಳ್ತೀರಾ. ಮನಸ್ಸಿಗೆ ನೆಮ್ಮದಿ ದೊರೆಯುತ್ತೆ. ದೇವಸ್ಥಾನಕ್ಕೆ ಹೋಗಬಹುದು, ಲಕ್ಷ್ಮೀ ದೇವಿಯ ಆರಾಧನೆಯನ್ನ ಮಾಡಬಹುದು. ನಿಮ್ಮ ಕಷ್ಟಗಳನ್ನ ಸಂಪೂರ್ಣವಾಗಿ ದೂರ ಮಾಡ್ಕೊಳ್ಬಹುದು. ಈ ರಾಶಿ ಚಕ್ರದವರಿಗೆ ಕೆಲಸಗಳಲ್ಲಿ ಇರ್ತಕ್ಕಂಥ ಅಡೆತಡೆಗಳನ್ನ ದೂರ ಮಾಡ್ಕೊಳ್ಳೋಕೆ ನಾವು ಒಂದು ವಿಶೇಷವಾಗಿರುವಂತಹ ಪರಿಹಾರವನ್ನ ಕೂಡ ತಿಳಿಸ್ಕೊಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹೌದು, ಈ ರಾಶಿ ಚಕ್ರದವರ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳು ಕೂಡ ಈಗ ಒಂದೊಂದಾಗಿ ಸರಿ ಹೋಗುವಂತಹ ಹಂತಕ್ಕೆ ಬಂದು ತಲುಪುತ್ತೆ. ನೀವು ಮಾಡುವಂತಹ ಕೆಲಸಗಳಲ್ಲಿ ದೇವರ ಆಶೀರ್ವಾದ, ಅನುಗ್ರಹ ನಿಮ್ಮನ್ನ ಮುಂದೆ ಸಾಗಿಸುತ್ತದೆ. ಆರೋಗ್ಯದ ವಿಚಾರದಲ್ಲಿ ಪ್ರೀತಿ, ಮಕ್ಕಳ ವಿಚಾರದಲ್ಲಿ ಉತ್ತಮ ಸ್ಥಿತಿ, ವ್ಯಾಪಾರವು ಸಾಮಾನ್ಯವಾಗಿ ಮುಂದುವರಿತಾ ಇರುತ್ತೆ. ಆದರೂ ಕೂಡ ನೀವು ಹೊಸದಾದ ಆದಾಯದ ಮೂಲಗಳನ್ನು ಸೃಷ್ಟಿ ಮಾಡಿಕೊಳ್ಳುವ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಈ ಹುಣ್ಣಿಮೆ ಶಕ್ತಿಶಾಲಿಯಾಗೂ ನಿಮ್ಮ ಜೀವನದ ಬಹುತೇಕ ಕನಸುಗಳನ್ನು ನನಸು ಮಾಡಿಕೊಳ್ಳೋಕೆ ಸಾಧ್ಯ ಮಾಡಿಕೊಡುತ್ತೆ. ನಿಮ್ಮ ಆತ್ಮವಿಶ್ವಾಸದಲ್ಲಿ ಒಂದು ವಿಶೇಷವಾದ ಘನತೆ, ಗೌರವವನ್ನು ಹೆಚ್ಚಿಸಿಕೊಳ್ತೀರಾ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ತೊಂದರೆಗಳನ್ನು ದೂರ ಮಾಡ್ಕೊಳ್ತೀರಾ. ವೃತ್ತಿಪರ ಕ್ಷೇತ್ರದಲ್ಲಿ ಅನುಕೂಲಕರವಾಗಿರುವ ಸಮಯ. ಲಕ್ಷ್ಮೀ ದೇವಿಯ ಅನುಗ್ರಹ ಇದ್ರೆ ನೀವು ಎಲ್ಲಾ ರೀತಿಯ ಅಡೆತಡೆಗಳನ್ನು ದಾಟ್ತೀರಾ. ರಾಜ ಸುಖ ಜೀವನವನ್ನ ನಡೆಸ್ತೀರಾ. ರಾಜರಂತೆ ನೆಮ್ಮದಿಯ ಜೀವನವನ್ನ ಕಂಡುಕೊಳ್ತೀರಾ. ಜ್ಯೋತಿಷ ತಜ್ಞರ ಪ್ರಕಾರ ಈ ರಾಶಿ ಚಕ್ರದವರಿಗೆ ಚಿಂತನೆ, ಯೋಜನೆ, ಅಪಾಯ, ಶಿಸ್ತಿನಿಂದ ಅಪಾರ ಸಂಪತ್ತು ಮತ್ತು ಸ್ಥಿರ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸಬಹುದು. ಎಲ್ಲಾ ರೀತಿಯ ಆಸೆಗಳು ನೆರವೇರುತ್ತೆ. ಐಷಾರಾಮಿ ಜೀವನವನ್ನ ಉತ್ಸಾಹದಿಂದ ಹುಟ್ಟು ಹಾಕ್ತೀರಾ. ಆದಾಗ್ಯೂ ಕೂಡ ಐಷಾರಾಮಿಯನ್ನ ಪಡೆದುಕೊಳ್ಳೋಕೆ ಅಗತ್ಯವಾದ ಆರ್ಥಿಕ ಸ್ಥಿರತೆಯನ್ನ ಕೂಡ ಸಾಧಿಸಬಹುದು. ಇನ್ನು ನಿಮ್ಮ ಜೀವನದಲ್ಲಿ ಅನಗತ್ಯವಾದ ಖರ್ಚುಗಳಿಗೆ ಹೋಗಬೇಡಿ. ಭವಿಷ್ಯದ ಅಗತ್ಯಗಳಿಗಾಗಿ ಖರ್ಚನ್ನ ಮಾಡಿ. ಇನ್ನು ಮುಂದೆ ಪ್ರತಿ ಪೈಸೆಯನ್ನು ಎಚ್ಚರಿಕೆಯಿಂದ ಖರ್ಚು ಮಾಡಿದ್ರೆ ಮಾತ್ರ, ಉಳಿತಾಯದ ಕಡೆಗೆ ನೀವು ಸುರಕ್ಷಿತ ಹೂಡಿಕೆ ಮಾಡಿದ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ಸಂಪತ್ತನ್ನು ಆಕರ್ಷಣೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ಸಮಾಜದಲ್ಲಿ ಗೌರವಾನ್ವಿತ ಮಟ್ಟವನ್ನು ತಲುಪ್ತೀರಾ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಬುದ್ಧಿವಂತಿಕೆಯನ್ನು ನೀವು ಜಾಸ್ತಿ ಇಟ್ಕೊಳ್ಬೇಕು. ಏಕೆಂದರೆ ಕೆಲವರು ನಿಮ್ಮ ಮೇಲೆ ಶತ್ರುಗಳಾಗಿರುವಂಥವರು ಒಂದು ವಿಶೇಷವಾಗಿರುವಂತಹ ನಯನಾಜುಕಿನ ಮಾತನ್ನು ಆಡಿ ನಿಮ್ಮ ಹಣವನ್ನು ದೋಚುವಂತಹ ಸಾಧ್ಯತೆ ಇದೆ. ಅಂತಹ ಒಂದು ಯಾವುದೇ ರೀತಿಯ ಅಪಾಯಕಾರಿಗಳ ಕೆಲಸಕ್ಕೆ ಕೈ ಹಾಕಬೇಡಿ. ಯಾಕೆಂದರೆ ಯಾರನ್ನ ನಂಬಿ ಹಣವನ್ನು ಕೊಡಬೇಡಿ. ಸರಿಯಾದ ಯೋಜನೆ ಇಲ್ಲದೆ ಅವರು ಒಂದು ಪೈಸೆಯನ್ನು ಕೂಡ ತೆಗೆದುಕೊಳ್ಳೋಕೆ ಬಿಡಬೇಡಿ. ಮಾರುಕಟ್ಟೆಯಲ್ಲಿ ಏರಿಳಿತಗಳನ್ನು ಮುಂಚಿತವಾಗಿ ಗ್ರಹಿಸಬೇಕು. ಕೌಶಲ್ಯದಿಂದ ಹಣವನ್ನು ಕಳೆದುಕೊಳ್ಳಬೇಡಿ. ಒಟ್ಟಾರೆಯಾಗಿ ಶಿಸ್ತು ಮತ್ತು ಕೆಲಸದ ಮೇಲಿನ ಸಮರ್ಪಣೆಗಾಗಿ ತಮ್ಮ ಉದ್ಯೋಗ ಮತ್ತು ವ್ಯವಹಾರವನ್ನು ಅಚಲವಾಗಿ ಆರ್ಥಿಕ ಪ್ರಗತಿಯನ್ನು ಸಾಧಿಸ್ತೀರಾ. ಶ್ರೀಮಂತಿಕೆಯ ಪಟ್ಟಿಯಲ್ಲಿ ನೀವು ನಿಂತ್ಕೊಳ್ತೀರಾ. ನಿಮ್ಮ ರಹಸ್ಯ ಕಾರ್ಯಾಚರಣೆ ಅಂತ ತಂತ್ರವನ್ನು ಅನುಸರಿಸಿ ಒಟ್ಟಾರೆಯಾಗಿ ಹಣಕಾಸಿನ ಎಲ್ಲ ಯೋಜನೆಗಳು ಈ ಸಂದರ್ಭದಲ್ಲಿ ವಿಶೇಷವಾಗಿ ಲಾಭವನ್ನು ತಂದುಕೊಡುತ್ತೆ. ನಿಮ್ಮ ಗುರಿಗಳಿನ ಮೇಲಿನ ಸಮರ್ಪಣೆಯನ್ನು ನಿಮ್ಮನ್ನು ಕೋಟ್ಯಾಧಿಪತಿ ಮಾಡುತ್ತೆ ಅಂತೇಳಿ ತಪ್ಪಾಗೋದಿಲ್ಲ. ಇದರ ಜೊತೆಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಹಣಕಾಸಿನಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನು ದೂರ ಮಾಡಿ ನೆಮ್ಮದಿಯನ್ನು ತಂದುಕೊಡುತ್ತೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಶುಭವಾಗುವಂತಹ ಸಮಯ ಶುರುವಾಗ್ತಾ ಇದೆ. ಅತಿ ದೊಡ್ಡದಾದ ಗಜಕೇಸರಿ ಯೋಗ ಕೂಡ ನಿಮ್ಮನ್ನು ಕೈ ಹಿಡಿಯುತ್ತೆ. ಈ ಸಮಯದಲ್ಲಿ ಈ ರಾಶಿಯವರಿಗೆ ಅತ್ಯುತ್ತಮವಾದ ಫಲಿತಾಂಶ ಸಿಗ್ತಾ ಹೋಗುತ್ತೆ. ಜಾತಕದಲ್ಲಿ ಎಷ್ಟೇ ಪ್ರಬಲವಾದ ತೊಂದರೆಗಳಿದ್ರೂ ಕೂಡ ಎಲ್ಲವನ್ನ ದೂರ ಮಾಡ್ಕೊಳ್ಳೋಕ್ಕೆ ಲಕ್ಷ್ಮೀ ದೇವಿಯ ಮುಂದೆ ಈ ಒಂದು ವಸ್ತುವನ್ನು ಇರೋದಕ್ಕೆ ಮರಿಬೇಡಿ. ಸಂಪೂರ್ಣವಾಗಿ ನಿಮ್ಮ ಆತ್ಮವಿಶ್ವಾಸ ಯಶಸ್ಸನ್ನು ತಂದುಕೊಳ್ಳೋಕೆ ಸಹಾಯ ಮಾಡುತ್ತೆ. ಜ್ಯೋತಿಷ
ಶಾಸ್ತ್ರದಲ್ಲಿ ನಿಮ್ಮ ಜೀವನದಲ್ಲಿ ಅತ್ಯಂತ ಮಂಗಳಕರ ಹಾಗೂ ಪ್ರಬಲವಾದ ಯೋಗ ಶುರುವಾಗ್ತಾ ಇದೆ. ಈ ಯೋಗವು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಯಶಸ್ಸು, ಕೀರ್ತಿ ಹಾಗೂ ಅಪಾರವಾಗಿರುವಂತಹ ಸಮೃದ್ಧಿಯನ್ನು ತಂದುಕೊಡುವಂತಹ ದೈವಿಕ ಶಕ್ತಿಯನ್ನು ಹೊಂದಿದೆ. ಇದು ಜೀವನದ ಕತ್ತಲೆಯನ್ನು ದೂರ ಮಾಡಿ ಭರವಸೆಯ ಬೆಳಕನ್ನು ಮೂಡಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಚಂದ್ರ ಮತ್ತು ಗುರು ನಡುವಿನ ವಿಶೇಷವಾದ ಸ್ಥಾನದಿಂದ ಈ ಅದೃಷ್ಟದ ಯೋಗ ರೂಪುಗೊಳ್ತಾ ಇದೆ. ಜಾತಕದಲ್ಲಿ ಗುರು ಗ್ರಹವು ಚಂದ್ರನಿಗೆ ಕೇಂದ್ರ ಸ್ಥಾನದಲ್ಲಿದೆ. ಅಂದರೆ 1, 4, 3, 10ನೇ ಮನೆಯಲ್ಲಿ ಇದ್ದಾಗ ಅಥವಾ ಎರಡೂ ಗ್ರಹಗಳು ಒಂದೇ ರಾಶಿಯಲ್ಲಿ ಸಂಯೋಗವಾದಾಗ ಮಾತ್ರ ಈ ವಿಶೇಷವಾದ ಯೋಗ ನಿರ್ಮಾಣವಾಗುತ್ತೆ. ಅದರಲ್ಲೂ ಕೂಡ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸಂಪೂರ್ಣವಾಗಿ ಕಷ್ಟಗಳು ದೂರ, ಶಕ್ತಿಶಾಲಿ ದಿನ, ಎಲ್ಲ ಸಮಸ್ಯೆಗಳಿಂದ ಪರಿಹಾರ, ಗಂಡ ಹೆಂಡತಿ ನಡುವೆ ಪ್ರೀತಿ, ವಿಶ್ವಾಸ, ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಮನಸ್ಸು, ಸೂಕ್ಷ್ಮವಾದ ಭಾವನೆಗಳನ್ನು ನಿಯಂತ್ರಣ ಮಾಡಬೇಕು. ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಕೋನದಲ್ಲಿ ಚಂದ್ರನು ನಿಮ್ಮ ಮನಸ್ಸಿನ ವಿಚಾರದಲ್ಲಿ ಕೆಲಸ ಮಾಡೋದ್ರಿಂದ ನೀವು ಈ ಸಮಯ ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು, ಕಷ್ಟಗಳಿಂದ ಹೊರಗೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಮೊದಲು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸ್ಕೊಳ್ಬೇಕು. ಹಾಗಾಗಿ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಆಳವಾದ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುವಂತಹ ಗುರುಗ್ರಹದ ಆಶೀರ್ವಾದವನ್ನು ಪಡ್ಕೊಳ್ತೀರಾ. ಲಕ್ಷ್ಮೀ ದೇವಿಯ ಅನುಗ್ರಹ, ಮಹಾವಿಷ್ಣುವಿನ ಆಶೀರ್ವಾದ ವ್ಯಕ್ತಿಯ ಮನಸ್ಸು ಮತ್ತು ಬುದ್ಧಿ ಅತ್ಯಂತ ಸಮತೋಲನದಿಂದ ಬಹಳ ಚುರುಕಾಗಿ ಕೆಲಸ ಮಾಡುತ್ತೆ. ಈ ಸಂದರ್ಭದಲ್ಲಿ ಈ ಜಾತಕದಲ್ಲಿ ಈಗ ಅತ್ಯಂತ ಜನರ ಬುದ್ಧಿವಂತರಾಗ್ತಾರೆ ಮತ್ತು ಎಂತಹ ಸಂಕಷ್ಟದ ಸಮಯದಲ್ಲೂ ಅತ್ಯಂತ ವಿಶೇಷವಾದ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಇವರ ಆಕರ್ಷಕ ಮಾತುಗಳು ಬೇರೆಯವರ ಮೇಲೆ ಸಕಾರಾತ್ಮಕವಾದ ಪ್ರಭಾವವನ್ನು ಬೀರುತ್ತದೆ. ಒಟ್ಟಾರೆ ಇವರು ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿ ಸಮಾಜದಲ್ಲಿ ಅಪಾರವಾದ ಗೌರವ ಗಳಿಸುವಂತಹ ಉನ್ನತವಾದ ಮಟ್ಟಕ್ಕೆ ಏರುವಂತಹ ಸಮಯ. ಮಹಿಳೆಯರ ಜಾತಕದಲ್ಲೂ ಈ ಶುಭ ಯೋಗವಿದೆ. ಅವರ ಕುಟುಂಬದಲ್ಲಿ ಅಪಾರ ಸುಖ, ನೆಮ್ಮದಿ, ಶಾಂತಿ ಮತ್ತು ಉತ್ತಮವಾದ ಜೀವನವನ್ನು ತರುತ್ತದೆ. ಅದೇ ಪುರುಷರ ಜಾತಕದಲ್ಲಿ ನಾಯಕತ್ವದ ಗುಣಗಳು, ಸಂಪತ್ತು ಮತ್ತು ಸಮಾಜದಲ್ಲಿ ಗೌರವ ದ್ವಿಗುಣವಾಗುತ್ತೆ. ಭಕ್ತಿ ಮತ್ತು ಅನುಕೂಲಕರವಾದಾಗ ಮಾತ್ರ ಈ ಯೋಗದ ಸಂಪೂರ್ಣ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಈ ರಾಶಿ ಚಕ್ರದವರಿಗೆ ಅತ್ಯುತ್ತಮವಾದ ವಿಶೇಷವಾದ ಸಮಯ ಶುರುವಾಗ್ತಾ ಇರೋದ್ರಿಂದ ಚಂದ್ರ ಮತ್ತು ಗುರು ಗ್ರಹಗಳ ತಮ್ಮ ದೈನಂದಿನ ಗೋಚರದಲ್ಲಿ ಭೇಟಿಯಾದಾಗ ಈ ಯೋಗದ ಪ್ರಭಾವ ತಾತ್ಕಾಲಿಕವಾಗಿ ಗೋಚರಿಸ್ತಾ ಇದೆ. ಅದರಲ್ಲೂ ಕೂಡ ಮೇ 1ನೇ ತಾರೀಕು ಶಕ್ತಿಶಾಲಿ ಹುಣ್ಣಿಮೆ, ಬುದ್ಧ ಪೌರ್ಣಿಮೆ ಆಗಿರೋದ್ರಿಂದ ಈ ರಾಶಿ ಚಕ್ರದವರಿಗೆ ಎಲ್ಲ ರೀತಿಯ ಕನಸುಗಳು ನನಸಾಗೋದಕ್ಕೆ, ನಿಮ್ಮ ಆಸೆಗಳನ್ನು ಸಂಪೂರ್ಣ ಮಾಡ್ಕೊಳ್ಳೋದಕ್ಕೆ, ದೇವರ ಕೃಪೆಗೆ ಪಾತ್ರರಾಗೋದಕ್ಕೆ ಸೂಕ್ತವಾದ ಸಮಯ. ನಿಮ್ಮ ಕೈಲಾದಷ್ಟು ದಾನ ಧರ್ಮವನ್ನು ಮಾಡಬೇಕು, ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಸಹಾಯ ಮಾಡಬೇಕು. ನಿಮಗೆ ಶುಭ ಯೋಗದ ಸಕಾರಾತ್ಮಕವಾದ ಬದಲಾವಣೆ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಒಟ್ಟಾರೆ ಈ ರಾಶಿಯವರಿಗೆ ಅತ್ಯುತ್ತಮವಾದ ಫಲಿತಾಂಶ ಸಿಗುತ್ತೆ. ಜಾತಕದಲ್ಲಿ ಎಷ್ಟೇ ಪ್ರಬಲ ಯೋಗವಿದ್ರೂ ಕೂಡ ಸ್ವಂತ ಪ್ರಯತ್ನವಿದ್ರೆ ಮಾತ್ರ ಸಂಪೂರ್ಣ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ. ಅದನ್ನು ನೆನಪಿಟ್ಕೊಂಡು ನಿಮ್ಮ ಕೆಲಸಗಳ ಮೇಲೆ ಹೆಚ್ಚು ಗಮನವನ್ನು ಕೊಡಿ. ಹಣಕಾಸಿನ ವಿಚಾರದಲ್ಲಿ ಲಾಭವನ್ನು ತರುವಂತಹ ಹೂಡಿಕೆಗಳಲ್ಲಿ ಹಣವನ್ನು ಹಾಕಿ, ಯಾರನ್ನು ನಂಬಿ ಹಣವನ್ನು ಕೊಡಬೇಡಿ. ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ನಿಮಗೆ ಚಿನ್ನದ ನಿಧಿ ಸಿಗುವಂತಹ ಯೋಗ ಕೂಡ ಪ್ರಾಪ್ತಿಯಾಗ್ತಾ ಇದೆ. ಏಕೆಂದರೆ ನಿಮ್ಮ ಯಶಸ್ಸು, ನಿಮ್ಮ ಜೀವನದ ಅದ್ಭುತವಾದ ಸಮಯ ಈಗ ಶುರುವಾಗೋದ್ರಿಂದ ನೀವು ಕೋಟ್ಯಾಧಿಪತಿ ಯೋಗವನ್ನು ಪಡೆದುಕೊಳ್ತಿದ್ದೀರಾ. ನೀವು ಚಿಕ್ಕ ವಯಸ್ಸಿನಲ್ಲೇ ನಿಮ್ಮ ಆಸೆ ಕನಸುಗಳನ್ನು ನೆರವೇರಿಸಿಕೊಂಡು ಉತ್ತಮವಾದ ಕೆಲಸ, ನೌಕರಿಗೆ ನೀವು ಜಾಯಿನ್ ಆಗ್ತೀರಾ. ಅಷ್ಟೇ ಅಲ್ಲದೆ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಹುಟ್ಟಿನಿಂದಲೇ ಜೀವನದ ದಿಕ್ಕನ್ನು ಬದಲಾಯಿಸುವಂತಹ ಪ್ರಮುಖವಾದ ಒಂದು ಜೀವನದ ನಕ್ಷತ್ರದ ಒಂದು ಬದಲಾವಣೆ ಈಗ ನಡೀತಾ ಇದೆ. ಚಂದ್ರ ದಶಾ ಯೋಗವು ವ್ಯಕ್ತಿಯ ಮನಸ್ಥಿತಿ, ಆಲೋಚನಾ ಕ್ರಮ ಮತ್ತು ಜೀವನದ ಯೋಜನೆಗಳನ್ನು ನಿರ್ಧರಿಸುತ್ತದೆ. ಈ ಯೋಗವು ಶುಭ ಗ್ರಹಗಳೊಂದಿಗೆ ಸೇರಿದಾಗ ಮನಸ್ಸಿಗೆ ಶಾಂತಿ, ಉತ್ತಮ ಯೋಜನೆ, ತಪ್ಪು ನಿರ್ಧಾರಗಳನ್ನು ತಪ್ಪಿಸುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ಇದರ ಪರಿಣಾಮದಿಂದಾಗಿ ಕೋಟ್ಯಾಧಿಪತಿ ಯೋಗಗಳು ಬಲಗೊಂಡು ಚಿಕ್ಕ ವಯಸ್ಸಿನಲ್ಲೇ ಸಂಪತ್ತನ್ನು ಪಡೆದುಕೊಳ್ತೀರಾ. ಈ ಯೋಗವು ವಿಶೇಷವಾಗಿ ರಾಶಿ ಚಕ್ರದವರಿಗೆ ಅತ್ಯುತ್ತಮವಾದ ಫಲಿತಾಂಶವನ್ನು ತಂದುಕೊಡುತ್ತೆ. ಒಟ್ಟಾರೆಯಾಗಿ ಮೇ 1, 2026 ಬುದ್ಧ ಪೌರ್ಣಿಮೆಯ ನಂತರದ ದಿನಗಳು ನಿಮಗೆ ಬಹಳಷ್ಟು ಶಕ್ತಿಶಾಲಿ ಮತ್ತು ಅರ್ಥಪೂರ್ಣ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ನಿಮ್ಮ ಕಡೆಯಿಂದ ಉತ್ತಮವಾದ ಕೆಲಸಗಳು ಜರುಗೋದಕ್ಕೆ ಸಾಧ್ಯವಾಗುತ್ತೆ. ಹಠಾತ್ ಆಗಿ ಆಸೆಗಳು ಪೂರ್ತಿಯಾಗುತ್ತೆ. ಹಣದ ಸುರಿಮಳೆ ಸುರಿಯುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಂಡು ಭೂಮಿ, ಮನೆ, ಷೇರು ಮಾರುಕಟ್ಟೆ, ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಕಂಡುಕೊಳ್ಳುವಂತಹ ರಾಶಿಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ಮಕರ ರಾಶಿ, ಕುಂಭ ರಾಶಿ, ತುಲಾ ರಾಶಿ, ಧನಸ್ಸು ರಾಶಿ, ವೃಶ್ಚಿಕ ರಾಶಿ. ಈ ರಾಶಿ ಚಕ್ರದವರು ಮಾಡಬೇಕಾದ ಸಣ್ಣ ಪರಿಹಾರ ಅಂತ ನೋಡೋದಾದ್ರೆ ಖಂಡಿತವಾಗಿ ಒಂದು ಗಾಜಿನ ಬಟ್ಟಲಿ ಉಪ್ಪನ್ನು ತೆಗೆದುಕೊಂಡು 7 ಲವಂಗ ಮತ್ತು 7 ರೂಪಾಯಿ ಕಾಯಿನನ್ನು ಲಕ್ಷ್ಮೀ ದೇವಿಯ ಮುಂದೆ 21 ದಿನಗಳ ಕಾಲ ಇಟ್ಟು ಅದನ್ನು ಪೂಜೆ ಮಾಡಿ ಭಕ್ತಿಯಿಂದ 7 ರೂಪಾಯಿ ಕಾಯಿನು ಮತ್ತು ಲವಂಗವನ್ನು ನೀವು ಹಣ ಇಡುವಂತಹ ಜಾಗದಲ್ಲಿ ಇಟ್ಕೊಳ್ಬೇಕು. ಉಪ್ಪನ್ನು ಹರಿವ ನೀರಿಗೆ ಬಿಡಬೇಕು, ಇಲ್ಲಾಂದರೆ ನೀವು ಫ್ಲಶ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವು 21 ದಿನ ಕಾಲ ಆ ಒಂದು ಉಪ್ಪನ್ನು ಪೂಜೆ ಮಾಡಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಅಂಶಗಳಿಂದ ಹೊರಬರ್ತೀರಾ. ಸಾಲಬಾಧೆಯಿಂದ, ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ. ನೆಮ್ಮದಿಯನ್ನು ಕಂಡುಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಅದ್ಭುತವಾದ ಸಕಾರಾತ್ಮಕವಾದ ಪರಿವರ್ತನೆಯನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ಸಮಯ. ಇದನ್ನು ಮಿಸ್ ಮಾಡ್ಕೊಳ್ಬೇಡಿ. ಈ ಪರಿಹಾರ ನಿಮ್ಮ ಜೀವನದಲ್ಲಿ ದೊಡ್ಡದಾದ ಒಂದು ವಿಶೇಷತೆಯಿಂದ ತುಂಬಿರುವಂತಹ ಸಕಾರಾತ್ಮಕವಾದ ಬದಲಾವಣೆಯನ್ನು 100ಕ್ಕೆ 100ರಷ್ಟು ತಂದುಕೊಡುತ್ತೆ ಅಂತ ಹೇಳಿ ತಪ್ಪಾಗೋದಿಲ್ಲ. ಈ ವಿಶೇಷವಾದ ಅದ್ಭುತವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.